ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲಿ ಬಸ್ ಡಿಪೋ ನಿರ್ಮಾಣ ಹಾಗೂ ಸಮರ್ಪಕ ಬಸ್ ಸೇವೆ ಒದಗಿಸುವಂತೆ ಆಗ್ರಹಿಸಿ ಸಾರಿಗೆ ಘಟಕ ಸಂಸ್ಥಾನ ಹೋರಾಟ ವೇದಿಕೆ ಕರೆ ನೀಡಿದ ಬಂದ್ ಯಶಸ್ವಿಯಾಯಿತು. ಪಟ್ಟಣದ ಅಂಗಡಿ ಮುಗ್ಗಟ್ಟುಗಳು ಬಂದ್ಗೆ ಬೆಂಬಲ ನೀಡಿದ್ದು ಸಾರಿಗೆ ಸಂಚಾರವು ಸ್ಥಗಿತಗೊಂಡಿತ್ತು. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾಕಾರರು ಧರಣಿ ನಡೆಸಿ ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ವರದಿ ಸತೀಶ್ ಬಾಬು, ಗುಡಿಬಂಡೆ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ಸಾರಿಗೆ ಕಟ್ಟಬೇಕು, ಬೇಕೇ ಬೇಕು ಸಾರಿಗೆ ಕಟ್ಟಬೇಕು, ಬೇಕೇ ಬೇಕು ಸಾರಿಗೆ ಕಟ್ಟಬೇಕು. ಗುಡಿಬಂಡೆಯನ್ನು ಏನು ಕಡೆಗಣಿಸ್ತಾ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ನಿಯಂತ್ರಣಾಧಿಕಾರಿಗಳಿಗೆ ಯಾರು ಸಿಕ್ಕಾರ? ಏನೋ ಕಡೆಗಣಿಸ್ತಾ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಯಾರು ಸಿಕ್ಕಾರ? ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಹೋರಾಟ ಹೋರಾಟ ಎಲ್ಲ ತನಕ ಹೋರಾಟ, ಹೋರಾಟ ಹೋರಾಟ ಎಲ್ಲ ತನಕ ಹೋರಾಟ, ಹೋರಾಟ ಹೋರಾಟ ಎಲ್ಲ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲ ತನಕ ಹೋರಾಟ. ಹೋಗೋದ ಬೇಡ, ನಾವಿಲ್ಲ ಕುತ್ಕೊಂಡ್ಬಿಡೋಣ. ನಮ್ಗೆ ಹೋಗೋಕೆ ನಮ್ಗೆ ಅಧಿಕಾರನೇ ಇಲ್ಲ, ಬೇಡ ನಾವು ಹೋಗೋದ ಬೇಡ, ಇಲ್ಲ ಕುತ್ಕೊಂಡ್ಬಿಡೋಣ. ನಮ್ಮನ್ನು ಸಾಯಿಸಲೇಬೇಕಾದ್ರೆ ಬಂದು ನಾವು ಕೇಳ್ತಾ ಇರೋದು ಡಿವಿಷನ್ ಆಫೀಸರ್ ಕರೆಸಿ ಮಾತಾಡ್ತೀವಿ. ಇದು ನಿಮ್ಮ ಕೈಲಿ ಆಗಲ್ಲ. ಡಿವಿಷನ್ ಆಫೀಸರ್ ಕರೆಸಿ ಮಾತಾಡೋಣ. ಅಲ್ಲ ಮೇಡಮ್, ಅಂತ 106 ಮನವಿಗಳು ಹೋಗಿದ್ದಾವೆ. ಅಲ್ಲ, ಮನವಿಗಳು ಆಲ್ರೆಡಿ ಕೊಟ್ಟಿದ್ದೇವೆ. ಅದ್ ಪ್ರತಿಫಲ ಏನು ನಮ್ಗೇನು ರಿಟರ್ನ್ ಬಂದಿಲ್ವೇ? ಎಷ್ಟು ಸತಿ ಮನವಿ ಕೊಡೋದು? ಅವ್ರು ಬರ್ಲಿ ಬಿಡಿ. ಮನವಿ ಕೊಡಿ, ಅವ್ರು ಬರ್ತಾರೆ. ಅಲ್ಲಿಲ್ವಂತೆ ಬೆಂಗಳೂರಲ್ಲಿ ಬಸ್ ಡಿಪೋ ನಮ್ ಜೊತೆ ನೀವು ಭಾಗಿಯಾಗ್ರಿ. ನೈಟ್ 7 ಗಂಟೆ ಬಸ್ ಬರುತ್ತೆ, ಬರಲಿಲ್ಲ ಅಂದ್ರೆ ಬಸ್ ಹಾಕ್ತೀವಿ. ಬಸ್ಸು ಲೇಟಾಗಿ ಬರುತ್ತೆ. ಹೆಣ್ಮಕ್ಳು ಏನಕ್ಕೆ ನೀವು ಕೇಳಿ, 15 ಜನ 20 ಜನ ಏರ್ಪೋರ್ಟ್ಗೆ ಪ್ಲಸ್ ಐಫೋನ್ ಹೆಣ್ಮಕ್ಳು ಹೋಗ್ತಾರಲ್ಲ, ಈ ಬಸ್ಸು 15 ಗಂಟೆ ಕ್ಯಾಬ್ ಅದು ಕ್ಯಾನ್ಸ್ ಮಾಡಬೇಕು. ಬಸ್ ಬರಲಿಲ್ಲ, ಬಸ್ ಆಗ್ತಿಲ್ಲ. ಅಲ್ಲ, ನಾನು ಹೇಳ್ತಾ ಇರೋದೇನು, ಈಗ ಆ ಬಸ್ ಬರ್ಕೊಡಿ, ನೀವು ಇಂತಿಂತ ಟೈಮ್ ಬಸ್ ಬೇಕು ಅಂತ ನೀವೇ ಬರೀಬೋದಲ್ಲ, ಟೈಮ್ ಬರ್ತಾ ಇಲ್ಲ ಅಂತ. ನಾವ್ಯಾಕೆ ಬರೀಬೇಕು? ಅಲ್ವಾ? ಬರೀಬಾರ್ದಲ್ವಾ? ಎಲ್ಲ ಆಗಿದೆ. ಗೊತ್ತಿದೆ ಅದು ಒಂದು. ಎರಡನೇದು ಏನು ಆರ್ಡಿನರಿ ಶೆಡ್ಯೂಲ್ಸು ಏನು ನ್ಯಾಷನಲೈಸ್ ಮಾಡಿದರೆ ನೀವು, ಹೆಚ್ಚುವರಿ ಶೆಡ್ಯೂಲ್ಸ್ನ ನೀವು ನಮಗೆ ಮನವಿ ಕೊಟ್ಟಾಗ ಖಂಡಿತ ನಾವು ಸೆಪ್ಟೆಂಬರ್ 20ನೇ ತಾರೀಕು ಒಳಗಡೆ ಕಾರ್ಯರೂಪಕ್ಕೆ ತರ್ತೀವಿ. ಸೆಪ್ಟೆಂಬರ್ 20ನೇ ತಾರೀಕು ಅದ್ರ ಒಳಗಡೆನೆ ನಾವು ಏನು ನೀವು ಶೆಡ್ಯೂಲ್ಸ್ನ ಯಾವ ನಮಗೆ ಮಾರ್ಗಸೂಚಿ ಈ ಕಡೆ ಬರಬೇಕು, ಈ ಕಡೆ ಮಾಡಬೇಕು, ನಮಗೆ ಜನ ಹುಡುಗರು ಕಾಲೇಜ್ ಹುಡುಗರಿಗೆ ಸೌಲಭ್ಯ ಬೇಕು ಅಂತೇಳಿ ನೀವು ಮನವಿ ಕೊಟ್ಟಿರ್ತೀರಿ. ಅದನ್ನು ಖಂಡಿತ ನಾವು ಬರೋ ತಿಂಗಳ 20ನೇ ತಾರೀಕು ಒಳಗಡೆನೆ ನಾವು ಕಾರ್ಯರೂಪಕ್ಕೆ ಖಂಡಿತ ತರ್ತೀವಿ. ನಮ್ಮ ಹಂತದಲ್ಲಿ ಆಗೋದು ಅದು, ಏನೋ ವಿಭಾಗ ಮಟ್ಟದಲ್ಲಿ ಆಗೋದು. ಬಟ್ ಘಟಕ ಸ್ಥಾಪನೆ ಆಗೋದು ಕೇಂದ್ರ ಕಚೇರಿ ಹಾಗೂ ಸರ್ಕಾರ ಮಟ್ಟದಲ್ಲಿ ಆಗ್ತದೆ.
ನೀವೇನು ಅನುಸೂಚಿಗಳು ಕೇಳ್ತೀರಿ, ಬೇಡಿಕೆಗಳು ಕೇಳ್ತೀರಿ, ಖಂಡಿತ ಅದು ನಾವು 20ನೇ ತಾರೀಕುವರೆಗೆ ನಾವು 90% ನಿಮ್ಮ ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋ ಭರವಸೆ ನಾವು ಹೇಳ್ತೀವಿ. ಹಾಗೂ ನಮ್ಮ ವಿಭಾಗ ಮಟ್ಟದ ಅಧಿಕಾರಿಗಳಿಗೂ ಈ ಏನು ನೀವು ಬೇಡಿಕೆಗಳು ಇಟ್ಟಿದ್ದೀರಿ ತಕ್ಷಣ ನಾವು ನಮ್ಮ ಸಾಹೇಬರಿಗೆ ಮನವರಿಕೆ ಮಾಡ್ತೀವಿ. ಈ ಥರ ಏನು ಮುಂದೆ ನಾವು ಕಾರ್ಯರೂಪಕ್ಕೆ ತಂದಿಲ್ಲ ಅಂತಂದರೆ ಈ ಒಂದು ಹೋರಾಟಗಾರರು ನಮ್ಮ ವಿಭಾಗೀಯ ಕಚೇರಿಗೆ 29ನೇ ತಾರೀಕು ಕೂಡ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನು ಸಹ ನಾವು ತಿಳಿಸ್ತೀವಿ. ಅದರಲ್ಲಿ ಎರಡು ಮಾತೇನಿಲ್ಲ. ಡೆಫಿನೆಟ್ಲಿ 100ಕ್ಕೆ 100 ಭಾಗ ಏನು ನಮ್ಮ ಜನಸಾಮಾನ್ಯರಿಗೆ ಸಾರಿಗೆ ಸವಲತ್ತು ಕೊಡಬೇಕು ಅನ್ನೋದೇ ನಮ್ಮ ಗುರಿ ಇರುತ್ತೆ ಅಲ್ವಾ. ಈಗೇನು ನೀವು ಬೇರೆ ಬೇರೆ ಮಾರ್ಗಗಳಿಗೆ ಕೇಳ್ತೀರಿ, ಬೇಡಿಕೆ ಕೇಳ್ತೀರಿ, ಖಂಡಿತ ಅದು ನಾವು 20ನೇ ತಾರೀಕು ಒಳಗಡೆನೆ ನಾವು ಕಾರ್ಯರೂಪಕ್ಕೆ ತರ್ತೀವಿ ಅನ್ನೋ ಭರವಸೆ ನಾನು ಬೇರೆ ಕೆಲಸ ಮಾಡ್ತೀನಿ ಮಾತಾಡ್ಬೇಡ್ರಿ, ಜಾಸ್ತಿ ಕಾಲ್ಚಲಿ ಮಾಡಿದ್ರೆ ಬೇರೆ ಕೆಲಸ ಮಾಡ್ತೀನಿ. ಕೆಲಸ ನಿಮ್ಗೆ ಮಾತಾಡ್ಬೇಡಿ. ನೋಡ್ತಾ ಇದ್ದೀನಿ ಜಾಸ್ತಿ ಕಾಂಚಲಿ ಮಾಡಿದ್ರೆ ಬಿಡಿ ಸರ್. ಸೆಪ್ಟೆಂಬರ್ 20ನೇ ತಾರೀಕುವರೆಗೂ ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ಜೊತೆಗೆ 4 ದಿವಸ ಅವರು ಅಡ್ವೊಕೇಟ್ಸ್ ನೋಡ್ತಾರೆ. ಅವರು ಪಿ ಎಲ್ ಒಂದು ಹಳೆಯದನ್ನು ನೋಡಿ ಡೆಫರ್ಮೇಷನ್ ಆಗ್ತಾರಾ ಅಥವಾ ಪಿ ಎಲ್ ಆಗ್ತಾರಾ ಅಂತ ಅದೊಂದು ಕಡೆಗಿದೆ. ನಾವು ಲಾಂಗ್ ಟೈಮ್ ಕೊಡ್ತಾ ಇದ್ದೀವಿ. ಪಾಪ ನಿಮ್ಗೆ ಕಷ್ಟ ಅಲ್ವಾ ನೋಡ್ಬೇಕಿನ್ನ 1974 KSRTC ಇದಾಯ್ತಲ್ಲ ರಾಷ್ಟ್ರೀಕರಣ, ಅವಾಗೆಲ್ಲ ಪೇಪರಲ್ಲಿ ಬರೋದು ಆ ಕಾಲದಲ್ಲಿ ಇನ್ನೂ ಇದ್ದಾರೆ ಅವರು. ನಾವು ಆರ್ಡರ್ ತಗೋಬೇಕು, ಮೇಲಾಧಿಕಾರಿ ತಿಳಿಸ್ಬೇಕು ಅಂತ ಹೇಳಿ ಇನ್ನು ಲಾಂಗ್ ಟೈಮ್ ಕೊಟ್ಟಿದ್ದೀವಿ. 20ನೇ ತಾರೀಕುವರೆಗೂ ಆಗಿಲ್ಲ ಅಂದರೆ 29ಕ್ಕೆ ನಿಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿ ಕಚೇರಿಯನ್ನು ಮುತ್ತಿಗೆ ಹಾಕಿ ಮತ್ತೆ ಅಲ್ಲಿ ಧರಣಿ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಗೂ ಸಾಲ್ವ್ ಆಗಿಲ್ಲ ಅಂದರೆ ಸೆಂಟ್ರಲ್ ಆಫೀಸ್ಗೆ ನೆಕ್ಸ್ಟ್ ಮಂತ್ ಒಂದೊಂದು ತಿಂಗಳಿಗೆ ಹೋರಾಟವನ್ನು ತಗೊಂಡು ಹೋಗ್ತಾ ಇರ್ತೀವಿ. ಅಷ್ಟರ ಮಧ್ಯೆ ಶಾಸಕರು, ಸಚಿವರು, ಸರ್ಕಾರ ಸಾಲ್ವ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಅದಕ್ಕೆ ಈ ನಿರ್ಧಾರವನ್ನು ತಗೊಂಡಿದ್ದೀವಿ. ಅದನ್ನ ಅವ್ರ ಮುಂದೆ ಹೇಳೋಣ, ಅಧಿಕಾರಿಗಳ ಮುಂದೆ ಅಂತ ನಾವು ಕಾಯ್ತಾ ಇದ್ವಿ. 6 ಗಂಟೆವರೆಗೆ ಇರೋಕ್ಕೆ ಅವ್ರಿಗೇನು ಪಾಪ ಅರ್ಜೆಂಟ್ ವಿ ಸಿ ಅಂತ ಹೆಂಗೆ ವಿ ಸಿ ಅಂತ ಕಟ್ತಾರೆ ಗೊತ್ತಿಲ್ಲ ಟ್ರಾವೆಲಲ್ಲಿ. ಫಸ್ಟ್ ಅವ್ರಿಗೆಲ್ಲ ಏನು ಕೊಟ್ಬಿಡ್ತೀವಿ ಸರ್. 20ನೇ ತಾರೀಕುವರೆಗೂ ನಾವೇನು ಮಾತಾಡಲ್ಲ. ಸೆಪ್ಟೆಂಬರ್ 20 ಆಲ್ರೆಡಿ ಇವತ್ತು 26 ತಿಂಗಳು. ಅಲ್ಲಿಗೂ ನೀವು ಏನು ಹಂಗೇನೆ ಕಂಟಿನ್ಯೂ ಆದರೆ ನಾವು 29ನೇ ತಾರೀಕು ಡ್ಯೂಸಲ್ ಕಂಟ್ರೋಲ್ ಆಫೀಸಿಂದ ಅಲ್ಲಿ ಹೋಗಿ ಧರಣಿ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಗೂ ಆಯ್ತು ಬಿಡ್ರಿ, ನಿಧಾನಕ್ಕೆ ಮಾಡೋಣ ಅಂದರೆ ತೊಂದರೆ ಇಲ್ಲ. ನೆಕ್ಸ್ಟ್ ಮಂತ್ ಹಂಗೆ ಇನ್ನೊಂದು ತಿಂಗಳು ತಗೊಂಡು ಸೆಂಟ್ರಲ್ ಆಫೀಸ್ಗೆ ಹೋಗ್ತೀವಿ. ನಿರಂತರ ಹೋರಾಟ ಪ್ರತಿ ತಿಂಗಳು ಇರ್ತದೆ. ಇದಕ್ಕೆಲ್ಲ ಅವಕಾಶ ಕೊಡ್ತಿರೋದು ಇಲಾಖೆಯವರೇ. ಅದು ಯಾವ ರೀತಿ ಬಗೆಹರಿಸ್ತಿರೋ ನಿಮ್ಮ ದೊಡ್ಡ ಸಾಹೇಬರು ಕೂತ್ಕೊಂಡು ಏನು ಮಾಡ್ತಾರೋ ಅಷ್ಟರೊಳಗೆ ನಾವೇನು ಸರ್ಕಾರ ಮಟ್ಟದಲ್ಲಿ MLA ಮಿನಿಸ್ಟ್ರು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡ್ತೀವಿ. ಬಟ್ ಆದರೆ ಬೇಗ ಆಗಿ ನಮಗೆ ಸಬ್ಸ್ಟಿಟ್ಯೂಟ್ ಪಾಯಿಂಟ್ ಆಗಬೇಕಿಲ್ಲ ಸಪ್ರೇಟಾಗಿ. ಯಾಕಂದರೆ ನಿಮ್ಗೆ ನಾವು ಟ್ಯೂಷನ್ ಮಾಡೋಕ್ಕಾಗಲ್ಲ. ನಿಮ್ಮ ಸ್ಟಾಫ್ ಬೇರೆ, ನೀವು ಬೇರೆ, ಬಾಗೇಪಲ್ಲಿಯವರು ಬೇರೆ. ಹಾಗಾಗಿ ಇಷ್ಟು ಬೆಳಗ್ಗೆಯಿಂದ ನಾವು ಸಮಾವೇಶಿ ಮನೆಯ ಮಕ್ಕಳು ಮಠ ಬಿಟ್ಟು ಕೂತ್ಕೊಂಡು ನೀವು ನೋಡಿ ನಾನು ಕೂತ್ಕೊಂಡು ಎದ್ಕೊಳ್ಳೋಕೆ ಆಗ್ತಿಲ್ಲ. ಯಾಕಂದರೆ ನಾವು ಹುಡುಗ ಅಲ್ಲ, ಹುಡುಗರಿಗೆ ಆಗ್ತಿಲ್ಲ ಕೂತ್ಕೊಳ್ಳೋಕ್ಕೆ. ಇದಕ್ಕೆಲ್ಲ ಶ್ರಮ ಕೊಟ್ಟಿದ್ದೀರಿ.
ಹೋದ ವರ್ಷ 2 ವರ್ಷ ಹಿಂದ್ಗಡೆ 11 ದಿನಗಳೂ ಇಲ್ಲೇ ಟೇಕ್ ಮಾಡಿ ಹೊಟ್ಟೋಗಿದ್ವಿ, ಮಾಡ್ತಾನೆ ಇದ್ದೀವಿ. ಅದು ಆಗಲಿಲ್ಲ. ಬಟ್ ಆದರೆ ಈಗ ಸ್ಟಾರ್ಟ್ ಮಾಡಿರೋದು ಪ್ರತಿ ತಿಂಗಳು ಮುಗಿಸೋ ಕೆಲಸ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ